ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೋ ಕೈ ಕಾಲು ಮುಖ ತೊಳಕ್ ಮನ್ಸೇ ಆಗ್ತಾ ಇಲ್ಲ. ಮತ್ತೆ ಹಂಗೆ ಇರ್ತೀರಾ? ನೀವು ಮನ್ಸು ಮಾಡಿದ್ರೆ ಸ್ನಾನನೇ ಮಾಡ್ತೀನಿ. ಸ್ನಾನನ? ಆಗ ನಿಮ್ಮ ಮನೆಗೆ ಬಂದಾಗ ಬೆನ್ನುಜ್ಜಿ ಬಿಸಿನೀರೆಲ್ಲ ಹಾಕಿದ್ರಲ್ಲ, ಈಗ ಹತ್ರ ಮಾಡ್ಬೋದಲ್ಲ. ಹಸ್ಬೆಂಡು ಮನೆಗೆ ಬಂದ ಕೂಡಲೇ ನೀವು ತರಲೆ ಶುರು ಮಾಡ್ತೀರಿ. ಯಾಕೋ ಅತಿ ಆಯ್ತು ನೋಡಿ. ಹೊರಗಡೆ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇದ್ದಾರೆ. ತಗಿ ಬಗ್ಗೆ ನಡಿಬೇಕು. ನಿಮ್ಮ ಗಂಡ ಕಣ್ರಿ ಸ್ನಾನ ಮಾಡಿಸಿದ್ರು ಅದ್ರಲ್ಲೇ ಅಂತ. ಸರಿ, ನಾಳೆ ಮಾಡಿಸಿ. ಸದ್ಯಕ್ಕೆ ಹೋಗಿ ಮುಖ ತೊಳಿ. ಹೋಗಿ ನೋಡಿ ನೋಡಿ ಟವಲ್ ತಗೊಂಡ್ ಬರ್ತೀನಿ. ಹಸ್ಬೆಂಡು ಆಯ್ತಾ? ಯಾರಾದ್ರೂ ನೋಡಿದ್ರೆ ಕಷ್ಟ. ಯಾಕೆ ಎಷ್ಟೊಂದು ಹೆದರ್ಕೋತಿದ್ದೀರಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀರಾ? ಬಿಡಿ. ಭಯ ನನ್ ಮನೆ ಬಿಟ್ಟು ಬರ್ಬೇಕಾದ್ರೆ ಇರ್ಲಿಲ್ವಾ? ನೀವು ತಪ್ಪು ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಬಂದಪ್ಪ. ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ. ಹಸ್ಬೆಂಡು ಇವಾಗ ಅದ್ರ ಬಗ್ಗೆ ಮಾತಾಡೋ ಸಮಯ ಅಲ್ಲ. ಯಾರಾದ್ರೂ ಬಂದ್ರೆ ಕಷ್ಟ. ಬಿಡಿ ಹಸ್ಬೆಂಡು. ಆಯ್ತು, ಇನ್ನೊಂದ್ಸರಿ ಇಬ್ರು ಪುರ್ಸೊತ್ ಮಾಡ್ಕೊಂಡು ಫ್ರೀಯಾಗಿ ಮಾತಾಡೋಣ. ಆಯ್ತಾ? ಸರಿ ಬಿಡಿ. ದೀಪಾವರೇ ಹೇಳಿ. ಒಂದ್ಸರ್ತಿ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೋಬೇಕು ಅನ್ನಿಸ್ತದೆ. ಬೇಡ. ಯಾಕೆ? ನನ್ಗೆ ಇಷ್ಟ ಇಲ್ಲ. ಇಷ್ಟ ಆಗುತ್ತೆ. ಇಲ್ಲ, ಕಷ್ಟ ಆಗುತ್ತೆ ಹಸ್ಬೆಂಡು. ಅಡ್ಜಸ್ಟ್ ಮಾಡಿ. ಅಲ್ಲಿ ಗಂಡನೇ ಹೆದರ್ಕೋ ಹೆಂಗ್ತಿರಿ, ಇರಲೇ ಅಲ್ಲಿ ಹೆದರ್ಕೋತಾರೆ ಅನ್ನೋ ಮಾತು ನಿಮ್ ವಿಚಾರದಲ್ಲಿ ನಿಜ ಆಗುತ್ತೆ. ಬಿಡಿ ಹಸ್ಬೆಂಡು. ಹಳ್ಳಿ ಹೋಯ್ತಾ ಇಲ್ವಾ? ಇಲ್ಲ ಅಂದ್ರೆ ಸುಳ್ಳು ಹೇಳಿದ್ರ? ಮೋಸಗಾರ ನೀವು. ಅರೆ, ಹುಡುಗಿರ್ನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಹುಡುಗರು ಎಂತೆಂಥದ ಸುಳ್ಳು ಹೇಳ್ತಾರೆ ಅಂತದ್ರಲ್ಲಿ ಇಂಥ ಒಳ್ಳೆ ಹಕ್ಕು ಸಿಗುತ್ತೆ ಅಂದ್ರೆ ಇಷ್ಟು ಮಾಡೋಕ್ಕಾಗಲ್ವಾ? ಏನು ನೋಡಿ, ನಾನು ಕೈ ತೆಗ್ದ್ರೆ ನೀವು ಸುಮ್ಮನೆ ಇರ್ಬೇಕು, ಸರಿನಾ? ನಾನ್ ತೆಗ್ದ್ಮೇಲೆ ಏನಾದ್ರು ತರ್ಲೆ ಕೆಲಸ ಮಾಡಿದ್ರೆ ನನ್ ಮೇಲೆ ಆಣೆ. ಆಣೆ ಪ್ರಮಾಣ ಎಲ್ಲ ಮಾಡಿ ಬಾಯಿ ಮುಚ್ಚಿಸ್ಬಿಟ್ರ ಆಯ್ತು, ಇರ್ಲಿ. ಈಗ ಸದ್ಯಕ್ಕೆ ಮನ್ಸನ್ನ ಕಂಟ್ರೋಲ್ ಮಾಡ್ಕೋತೀವಿ. ಅದ್ರ ಒಂದಿನ ನಾನೇ ಆಣೆ ಪ್ರಮಾಣ ಮಾಡಿ ನಿಮ್ಮ ಬಾಯಿ ಮುಚ್ಚಿ ನಿಮ್ಗೆ ಹೊಲ್ಸ್ಕೋತೀನಿ, ನೋಡ್ತಾರೆ. ಇನ್ನೇನು ಆಣೆನೇ ಮಾಡಾಯ್ತಲ್ಲ, ಬನ್ನಿ ಬಟ್ಟೆ ಬೇರೆ ಬದಲಾಯಿಸ್ಬೇಕು. ನನಗೋಸ್ಕರ ಪ್ರೀತಿ ಬಗ್ಗೆ ಒಂದು ಹಾಡು ಹೇಳ್ತೀರಾ? ಯಾವ ಹಾಡು ಹಾಡಲಿ? ನಿಮ್ಗೆ ಯಾವ್ದು ಇಷ್ಟನೋ ಅದೇ ಹಾಡಿ. ನನಗಿಷ್ಟ ಆಗಿರೋದಕ್ಕಿಂತ ನನಗೆ ನೀವು ಇಷ್ಟ ಅಲ್ವಾ? ಸೊ ನಿಮಗೋಸ್ಕರ ಒಂದು ಹಾಡು ಹಾಡ್ತೀನಿ. ಸರಿ. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ. ನನ್ನ ಶಿಲ್ಪ ಚೆಲುವೆ ಅವಳ ಮುಂದೆ
ಎಂದೆನ್ನ ಬದುಕಿದೆ. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಹಲೋ, ಟೈಮ್ ಆಗಲೇ 10 ಗಂಟೆ ಆಯಿತು. ಇಷ್ಟೊತ್ತಾದರೂ ದೀಪ ಮನೆಗೆ ಬಂದಿಲ್ಲ. ಅವಳು ಎಲ್ಲಿದ್ದಾಳೆ ಏನು ಅಂತ ಒಂದು ಫೋನ್ ಮಾಡು. ಮಾಡಿದ್ದೆಪ್ಪ. ಅದು ಅವಳ ಫ್ರೆಂಡು ರಮ್ಯನ್ ಬರ್ಡೇ, ಅವ್ರ ಮನೇದಾಳಂತೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದು. ನೋಡು, ಇಷ್ಟೊತ್ತಲ್ಲೆಲ್ಲ ಅವಳು ಒಬ್ಬಳೇ ಬರೋದಕ್ಕೆ ಹೆದರ್ಕೋತಾಳೆ, ಅಭ್ಯಾಸ ಇಲ್ಲ. ಒಂದು ಕೆಲಸ ಮಾಡು, ನೀನೇ ಹೋಗಿ ಕರ್ಕೊಂಬಂದ್ಬಿಡು. ನಾನಾ? ಅಪ್ಪ, ತಲೆ ಕೆಡ್ಸ್ಕೊಳ್ಳೋಂಥದ್ದೇನಿಲ್ಲ. ರಮ್ಯಾನೇ ಮನೆಯೊಳಗೂ ಬಿಡ್ತೀನಿ ಅಂತ ಹೇಳಿದ್ದಾರೆ. ನಾನು ಫೋನ್ ಮಾಡಿ ಮಾತಾಡಿದ್ದೀನಿ. ಎಲ್ಲ ಸರಿ, ಈಗ ಒಂದು ಫೋನ್ ಮಾಡಿ ನಿಮ್ಮ ಅಪ್ಪನ ಕೈ ಕೊಡು, ಮಾತಾಡ್ಲಿ, ಆಗ ಅವನಿಗೆ ಸಮಾಧಾನ ಆಗುತ್ತೆ. ಫೋನ್ ಮಾಡೋ. ಏ ಅಂಬುಜ, ನಿನಗೆ ದೀಪು ಮೇಲೆ ನಂಬಿಕೆ ಇಲ್ವೇನೆ? ದೀಪು ಮೇಲೆ ನನಗೆ ಯಾಕತ್ಗೆ ನಂಬಿಕೆ ಇರಲ್ಲ? ಮತ್ತೆ ಅವನೊಂದ್ಸಲ ಮಾತಾಡಿದೆ ಅಂತ ಹೇಳ್ದ ತಾನೆ, ಮತ್ತೆ ಯಾಕೆ ಫೋನ್ ಮಾಡು ಅಂತಿದ್ಯಾ? ಅಲ್ಲ, ಅಣ್ಣ ಚಡಪಡಿಸ್ತಿದ್ದಾನಲ್ವಾ ಅದಕ್ಕೆ ಒಂದ್ಸಲ ಫೋನ್ ಮಾಡಿ ಮಾತಾಡ್ಸೋಂದೆ ಅಷ್ಟೇ. ಅವಳು ಫ್ರೆಂಡ್ದು ಹುಟ್ಟುಹಬ್ಬ ಅಂತ ಹೋಗಿದ್ದಾಳೆ. ಅಲ್ಲಿ ಅವಳು ಹುಟ್ಟುಹಬ್ಬ ಆಚರಿಸ್ಬೇಕಾ ಇಲ್ಲ ನಮ್ಮ ಜೊತೆ ಮಾತಾಡ್ಬೇಕಾ? ಅವಳಿಗೇನು ಫೋನ್ ಮಾಡೋಕ್ಕೆ ಹೋಗ್ಬೇಡ. ಗೊತ್ತಲ್ಲ, ನಾ ಒಳಗಿರ್ತೀನಿ. ದೀಪ ಬಂದ ತಕ್ಷಣ ನನಗೆ ತಿಳಿಸು. ಆಯ್ತು ರೀ. ನೀನು ಹೋಗಿ ಮಲ್ಗಲ್ವೇನೆ? ನೀವ್ ಮಲ್ಗಲ್ವಾ ಅದ್ಕೆ? ದೀಪು ಬಂದ ತಕ್ಷಣ ನಾನು ಮಲಗ್ತೀನಿ. ಹಾ, ಹಾಗಾದ್ರೆ ದೀಪು ಬಂದ ತಕ್ಷಣ ಅಣ್ಣನ್ಗೆ ತಿಳಿಸ್ಬಿಡಿ. ಯಾಕಂದ್ರೆ ಅವನು ಅವಳು ಬರೋ ತನಕ ನಿದ್ದೆನೇ ಮಾಡಲ್ಲ ಅದಕ್ಕೆ. ಅದ್ ನನಗೆ ಗೊತ್ತಿಲ್ವಮ್ಮ? ಹೌದಲ್ವಾ? ಸರಿ ಅದಕ್ಕೆ. ದೀಪು ಎಲ್ಲಿ ಮಗನೆ? ಅದೇ ಹೇಳಿದ್ನಲ್ಲಮ್ಮ, ರಮ್ಯಾ ಮನೆ ಬರ್ಡೇಗೆ ಹೋಗಿದ್ದಾಳೆ ಅಂತ. ರಮ್ಯಾ ಶಿವಮೊಗ್ಗಕ್ಕೆ ಹೋಗಿದ್ದಾಳೆ ಅಂತ ಮೊನ್ನೆ ನೀನೇ ಹೇಳ್ದೆ ಅಲ್ವಾ? ಮತ್ತೆ ಅವಳು ಅದು ಹೇಗೆ ಇಷ್ಟು ಬೇಗ ಬಂದ್ಬಿಡ್ತಾಳೆ? ಅದು ಅಮ್ಮ, ಅಳಿಯಂದ್ರನ್ನ ನೋಡಕ್ ಹೋಗಿದ್ದಾಳೆ ಅಲ್ವಾ ದೀಪ? ನನ್ಗೆಲ್ಲ ಗೊತ್ತು ಕಣ.